ಕನಸಿನ ಕೂಸು ಹಾಗೆ ಅವರು ಕಟ್ಟಿದಂತಹ ಸಂಸ್ಥೆ ಇವರು, ಸಂಸ್ಥಾಪಕರವರು. ಆದ್ರೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ನೂರಾರು ರೋಗಿಗಳ ಪಾಲಿಗೆ ನೆರವಾದವರು, ಆದ್ರೆ ಅವರನ್ನ ಕಳ್ಕೊಂಡು 100 ದಿನಗಳಾಗಿದೆ. ಹಾಗಾಗಿ ಅವರ ನೆನಪಿನಲ್ಲಿ ಮಾಡ್ತಾ ಇರುವಂತಹ ರಕ್ತದಾನ ಶಿಬಿರ ಇದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಸೇರಬೇಕಿತ್ತು. ನಮ್ಮ ಅಸ್ತ್ರ ಪ್ರೊಡಕ್ಷನ್ ನ ಸಿಇಒ ಹಾಗೆ ಸಾಮಾಜಿಕ ಕಲೆಕಲೆಯ ಜೊತೆ ಮುಂದುವರಿತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಂತ ಹೇಳ್ಬೋದು, ಪ್ರೊಡ್ಯೂಸರ್ ಆಕ್ಟರ್ ಲಂಚುಲಾಲ್ KS ಅವರು ಕೂಡ ಜಾಯಿನ್ ಆಗ್ಬೇಕಿತ್ತು. ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ಜಾಯಿನ್ ಆಗ್ಬೇಕಿತ್ತು. ಹಾಗೆ ನಮ್ಮೆಲ್ಲರ ಹೆಮ್ಮೆಯ ಸ್ಪೀಕರ್ UT ಖಾದರ್ ಅವರು ಕೂಡ ಜಾಯಿನ್ ಆಗ್ಬೇಕಿತ್ತು. ಹಾಗೆ ಇನ್ನಷ್ಟು ನಾಯಕರನ್ನ ಸೇರ್ಬೇಕಾಗಿತ್ತು. ಆದ್ರೆ ಅವರೆಲ್ಲರೂ ಕೂಡ ನಮಗೆಲ್ಲರಿಗೂ ವೆಲ್ವಿಶನ್ನ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ. ಹಾಗಾಗಿ ಅವರ ಹಾರೈಕೆಯ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವಾಯ್ಸ್ ಆಫ್ ಬ್ಲಡ್ ಡೋನರ್ ಈ ಸಂಸ್ಥೆ ಅಕ್ಕಪಕ್ಕದಲ್ಲಿದ್ದು ಸಪೋರ್ಟ್ ಮಾಡ್ತಾ ಇದ್ದಂತಹ ಎಲ್ಲ ಇಲ್ಲಿನ ಸಂಸ್ಥೆಗಳ ಮಾಲಕರು ಜೊತೆಯಾಗಿ ಸೇರಿರುವಂತದ್ದು ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ದ ವಾಯ್ಸ್ ಆಫ್ ಬ್ಲಡ್ ಡೋನರ್ ನ ಒಂದು ಧ್ವನಿಯನ್ನು ನಾವು ಕಲ್ಕೊಂಡಿದ್ದೇವೆ. ಆ ಧ್ವನಿ ಇನ್ನು ನೀವಾಗಬೇಕು. ಬ್ಯಾಕ್ ಗ್ರೌಂಡ್ ವಾಯ್ಸ್ ಆಗಿದ್ದವರು ನೀವು ಮುಂದೆ ಬಂದು ಇನ್ನಷ್ಟು ರಕ್ತದಾನಗಳನ್ನ ನಡೆಸಿಕೊಡಬೇಕು. ಹಾಗಾಗಿ ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರಾದ ಓಜ್ವಾಲ್ ಪುಟಾರ್ ಅವರೇ, ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ನಜೀರ್ ದೇರ್ಲಕಟ್ಟೆ ಅವರೇ, ಎಲ್ಲ ರಕ್ತದಾನಿ ಬಂಧುಗಳೇ, ಸಜ್ಜನ ನಾಗರಿಕರೇ, ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಹಮ್ಮಿಕೊಂಡಿರ್ತಕ್ಕಂಥ ಈ ರಕ್ತದಾನ ಶಿಬಿರಕ್ಕೆ ನಾನು ಮೊದಲಾಗಿ ಶುಭವನ್ನ ಹಾರೈಸ್ತೇನೆ. ರೌಫ್ ಬಂದರ್ ಅವರು ಆರಂಭಿಸಿದಂತ ಈ ಒಂದು ಸಂಸ್ಥೆ ಇವತ್ತು ಈ ಮಂಗಳೂರು ನಗರದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕಡೆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳುತ್ತಾ ರೋಗಿಗಳಿಗೆ ಬೇರೆ ಬೇರೆ ಸಲಕರಣೆಗಳನ್ನ ವಿತರಣೆ ಮಾಡುತ್ತಾ ಅಶಕ್ತರಿಗೆ ಸಹಾಯವನ್ನ ಚಾಚುತ್ತಾ ಈ ಒಂದು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಸಂಸ್ಥೆ ಇವತ್ತು ಅನೇಕ ಜನರ ಹೃದಯದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ರೌಫ್ ಬಂದರ್ ಅವರ ನಿಧನದ ನಂತರ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಕಾರ್ಯಕ್ರಮ ಸ್ಥಗಿತ ಆಗಬಹುದು ಎನ್ನುವಂತ ಅನುಮಾನ ನನಗಿತ್ತು. ಮುಂದೆ ನಡೀಲಿಕ್ಕೆ ಸಾಧ್ಯ ಇಲ್ವೋ ಎನ್ನುವಂತ ರೀತಿ ಅನುಮಾನ ಇತ್ತು. ಆದ್ರೆ ರೌಫ್ ಬಂದರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಆ ಒಂದು ಬುನಾದಿ ಏನಿದೆ, ಇವತ್ತು ನಜೀರ್ ದೇರ್ಲಕಟ್ಟೆ ಅವರ ಮೂಲಕ, ಓಜ್ವಾಲ್ ರವರ ಮೂಲಕ, ಈ ಒಂದು ಕಟ್ಟಡದಲ್ಲಿರ್ತಕ್ಕಂಥ ಬೇರೆ ಬೇರೆ ನಮ್ಮ ಸ್ನೇಹಿತರ ಮೂಲಕ ಇದು ಮುಂದುವರಿತಾ ಇರುವಂತದ್ದು ಬಹಳ ಸಂತೋಷ ತಂದಿದೆ. ಮತ್ತು ಈ ಒಂದು ಸಮಾಜಮುಖಿಯಾದಂತಹ ಕಾರ್ಯಕ್ರಮವನ್ನ ಮುಂದುವರಿಸುವುದರ ಜೊತೆಯಲ್ಲಿ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ಗೆ ತನ್ನದೇ ಆದಂತಹ ಒಂದು ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ಕಾರ್ಯಕ್ರಮ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಕಾರ್ಯಕ್ರಮವನ್ನ ನಾವು ನಿಲ್ಲಿಸಿದಾದ್ರೆ ಅದರಿಂದಾಗಿ ಅನೇಕ ಜನರಿಗೆ, ಅವರ ನೆರವಿಗೆ ಬರುವಂತಹ ಜನರಿಗೆ ಅಥವಾ ಸಹಾಯವನ್ನ ಕೊಡ್ತಕ್ಕಂತಹ ಜನರಿಗೆ ದೊಡ್ಡ ರೀತಿಯ ನಷ್ಟ ಆಗಬಹುದು. ಜನರಿಗೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಕಾರ್ಯಕ್ರಮ ಏನಿದೆ ಅದು ರಕ್ತದಾನ ಇರ್ಬೋದು, ಅಥವಾ ಅಂಗವಿಕಲರಿಗೆ ಕೊಡ್ತಕ್ಕಂತ ಸಲಕರಣೆಗಳಿರ್ಬೋದು, ಅಥವಾ ಬಡವರಿಗೆ ಅಕ್ಕಿ ವಿತರಣೆ ಮಾಡುವಂಥದ್ದು ಇರ್ಬೋದು, ಮದುವೆಗೆ ಹೆಣ್ಣು ಮಕ್ಕಳಿಗೆ ಸಹಾಯ ಕೊಡುವಂಥದ್ದು, ಈ ರೀತಿಯಾದಂತಹ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ ಇನ್ನೂ ಕೂಡ ನೀವು ಮುಂದುವರಿಸಬೇಕು. ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಕಾರ್ಯಕ್ರಮಕ್ಕೆ ನಾವು ಖಂಡಿತವಾಗಿಯೂ ನಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ಖಂಡಿತವಾಗಿ ಮುಂದೆಯೂ ಇರ್ತದೆ. ಅದೇ ರೀತಿಯಲ್ಲಿ ನಮಗೆ ನಾವು ಮಾಡ್ತಕ್ಕಂತ ಕಾರ್ಯಕ್ರಮ, ನಾವು ಮಾಡ್ತಕ್ಕಂತ ಯಾವುದೇ ಕಾರ್ಯಕ್ರಮಗಳು ಈ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಡೆಸ್ತಕ್ಕಂಥ ಕಾರ್ಯಕ್ರಮ. ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಅನ್ನ ಆಯ್ಕೆ ಮಾಡಿದ್ರು. ಆದ್ರೆ ಕಡೆಗಳಿಗೆಯಲ್ಲಿ ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ಆದ್ರೆ ಈ ಒಂದು ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಹೆಸರನ್ನ ಕೈ ಬಿಟ್ರು. ಆದರೆ ರಾಜ್ಯೋತ್ಸವ ಪ್ರಶಸ್ತಿಯ ಪಟ್ಟಿಯಿಂದ ಕೈ ಬಿಟ್ಟಿರಬಹುದು, ಆದ್ರೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಕಾರ್ಯಕ್ರಮಗಳು ನಿಲ್ಲೋದಿಲ್ಲ ಎನ್ನುವಂಥದ್ದನ್ನ ನಮ್ಮನ್ನೇ ಯಾರು ಈ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ನಿಗೆ ತಪ್ಪಿಸಿದಾರೋ ಪ್ರಶಸ್ತಿಯನ್ನ ಅವರಿಗೆ ಈ ಕಾರ್ಯಕ್ರಮಗಳೇ ಕೊಡುವಂತ ಉತ್ತರವಾಗಿದೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಮುನ್ನಡೆಯೋಣ.
ಜನರ ಹೃದಯದಲ್ಲಿ, ಜನರ ಮನಸ್ಸಿನಲ್ಲಿ ಸಿಗುವಂತಹ ಸ್ಥಾನಮಾನ ಅದನ್ನ ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ರೌಫ್ ಬಂದರ್ ಅವರ ಏನು ಅವರ ಗುರಿ ಏನಿತ್ತು, ಅವರ ಕನಸೇನಿತ್ತು, ಅವರ ಕನಸನ್ನ ನನಸು ಮಾಡುವಂತ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮೂಡಿ ಬರಲಿ. ಎಲ್ಲ ಕಾರ್ಯಕ್ರಮಗಳಿಗೆ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಎಲ್ಲ ಕಾರ್ಯಕ್ರಮಗಳಿಗೆ ಖಂಡಿತವಾಗಿಯೂ ಜನ ಬೆಂಬಲವನ್ನ ಕೊಡ್ತಾರೆ. ಇವತ್ತು ಕೂಡ ಈ ಒಂದು ರೌಫ್ ಅವರ ನಿಧನದ 100ನೇ ದಿನದಂದು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿ ಆಗಲಿ, 100 ಜನ ಬಂದು ರಕ್ತದಾನವನ್ನ ಮಾಡಲಿ ಅಂತ ಒಂದು ಪ್ರೇರಣೆಯ ಮಾತುಗಳು ನೋಡ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದು ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ರೌಫ್ ಬಂದರ್ ಅವರು ಹಾಕಿದಂತ ಬುನಾದಿಯನ್ನು ಇವತ್ತು ಬಹಳ ಖೇದಕರದಿಂದ ಹೇಳ್ತಾ ಇದ್ದೇನೆ. ಅವರು ಮಾಡಿದಂಥ ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ. ಹಾಗೆ ಅವರು ಹಾಕಿದಂಥ ಬುನಾದಿಯನ್ನು ನಾವು ಮುಂದಕ್ಕೂ ಹಾಕಿಕೊಂಡು ಹೋಗ್ತೇವೆ ಅಂತೇಳಿ ಇವತ್ತು ನಾನು ಭರವಸೆಯನ್ನು ಕೊಡ್ತೇನೆ. ಹಾಗೆ ನಜೀರ್ ಅವರು ಹಾಕಿದಂಥ ಬುನಾದಿಗೆ ಮುನ್ನಡೆ ಇಟ್ಟಿದ್ದಾರೆ. ಆದ್ದರಿಂದ ಅವರಿಗೂ ಯಾವುದೇ ಥರದ ನಾನು ಏನು ಹೇಳ್ತೇನೆ ಅಂತ ನನ್ನ ಅರ್ಥ ಆಗುದಿಲ್ಲ. ಯಾಕಂತ ಹೇಳಿದ್ರೆ 2-3 ದಿವಸದಲ್ಲೇ ಅವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ರಕ್ತದಾನ ಅಂತ ಶಿಬಿರ ಈಗ ಇಡೀ ತಾಜ್ ಗ್ರೂಪ್ನವರು, ಇಲ್ಲಿ ಎಲ್ಲ ಬಿಲ್ಡಿಂಗ್ನವರೆಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಫ್ರೆಂಡ್ಸ್, ವಿದೇಶಿಗಳು ಎಲ್ಲರೂ ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ನಾಯಕರುಗಳಿಗೂ ಕಾಂಗ್ರೆಸ್ನ ನಾಯಕರುಗಳು ನಮಗೆ ಸಹಕಾರ ನೀಡಿದ್ದಾರೆ. ಆದ್ದರಿಂದ ಇದು ಇನ್ನೂ ಮುಂದಕ್ಕೆ ಹೋಗ್ಬೇಕು. ಹಾಗೆ ಎಲ್ಲರ ಸಹಕಾರ ನಮಗೆ ನಿಮ್ಮಿಂದ ಸಿಗಬೇಕು. ರಕ್ತದಾನದಂತ ಮಾತು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಸಹಕಾರ ನೀಡಬೇಕಂತೇಳಿ ನನ್ನ ಕಳಕಳಿಯ ವಿನಂತಿ. ಹಾಗೆ ರೌಫ್ ಬಂದರ ಸವಿನೆನಪಿಗಾಗಿ ಇವತ್ತು 100ನೇ ದಿನದ ಸವಿನೆನಪಿಗಾಗಿ ಇವತ್ತು ನಾವು ಮಾಡುವಂಥ ಈ ಕಾರ್ಯವನ್ನು ಒಳ್ಳೆಯದಾಗಿ ನಡೆಯಲಿ, ಇನ್ನೂ ಮುನ್ನಡೆಯಲಿ. ಎಲ್ಲರೂ ರಕ್ತದಾನ ಮಾಡಿ ಅವರಿಗೆ ಶಾಂತಿಯನ್ನು ಕೊಡಲಿ ಅಂತೇಳಿ ನನ್ನ 2 ಮಾತು. ಥ್ಯಾಂಕ್ ಯು. ಅವರನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಸೊ ಅವರ ಹೆಸರಿನಿಂದ ನಡೀತಾ ಇರುವಂತದ್ದು. ಹಾಗೆ 2 minutes ಸೈಲೆನ್ಸ್ ಅವರಿಗೋಸ್ಕರ ನಾವು ಮೌನ ಪ್ರಾರ್ಥನೆ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ ಎಲ್ಲರೂ ಕೂಡ ಅವರಿಗಾಗಿ ಪ್ರೇ ಮಾಡೋಣ, ಅವರ ಕುಟುಂಬದವರಿಗಾಗಿ ಪ್ರೇ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಸ್, ಎಲ್ರಿಗೂ ಧನ್ಯವಾದಗಳು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಸೊ ಅವರ ಸಹಕಾರ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಹಾಗೆ ವೆಲ್ಲಾಕ್ ಹಾಸ್ಪಿಟಲ್ ಏನಿದೆ ಅವರ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಅವರನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೇವೆ. ಡಾಕ್ಟರ್ ಕಿರಣ್ ಅವರ ತಂಡದಿಂದ ಜನಪ್ರಿಯ ಹಾಸ್ಪಿಟಲ್ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಅವರ ಕಾರ್ಯಕ್ರಮ ಏನಿದೆ ದ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಅವರ ಧ್ವನಿ ಆಗಿದೆ. ಹಾಗಾಗಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನ ಧ್ವನಿ ನಾವೆಲ್ಲರೂ ಸೇರಿ ಆಗೋಣ. ಪ್ರತಿಯೊಬ್ಬರಿಗೂ ಕೂಡ ರಕ್ತದಾನ ಮಾಡುವಂತಹ ಒಳ್ಳೆ ಮನಸ್ಸು ಬರಲಿ. ಹಾಗೆ ಯಾರಿಗೆಲ್ಲ ರಕ್ತದ ಅಗತ್ಯ ಇದೆ ಅವರಿಗೆ ಈ ರಕ್ತ ರೀಚ್ ಆಗ್ಲಿ, ಅವರ ಆರೋಗ್ಯ ಒಳ್ಳೆದಾಗ್ಲಿ. ಹಾಗೆ ಅವರು ಬದುಕಿ ಉಳಿದು ಇನ್ನಷ್ಟು ಜನರಿಗೆ ಹೆಲ್ಪ್ ಆಗುವ ಹಾಗೆ ಭಗವಂತ ಅವರಿಗೆ ಮನಸ್ಸನ್ನ ಕೊಡ್ಲಿ ಅಂತ ವಿಶ್ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದಗಳು. ಹಾಗೆ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಸಹಕಾರ ಕೂಡ ಬೇಕು. ಹಾಗೆ ಕಮಿಷನರ್ ಸರ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅವರ ಸಹಕಾರ ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಿರುವಂತದ್ದು. ಹಾಗೆ ಪ್ರತಿಯೊಬ್ಬರನ್ನು ಕೂಡ ಲಂಚಲಾಲ್ KS ಸರ್, ಹಾಗೆ UT ಖಾದರ್ ಸರ್, ವೇದವ್ಯಾಸ ಕಾಮತ್ ಸರ್, ಹಾಗೆ ಕಮಿಷನರ್ ಸರ್, ಹಾಗೆ ಇಲ್ಲಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು. ಅಂಡ್ ನಾಜೀರ್ ಸರ್ ಅಂಡ್ ಅಜಯ್ ಕುಮಾರ್, ಸೊ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ನಿಮಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಹಾಗೆ ನಮ್ಮ ಎಲ್ಲ ಮಾತುಗಳನ್ನ ಕ್ಯಾಪ್ಚರ್ ಮಾಡಿದಂತ ವಿಡಿಯೋಗ್ರಾಫರ್ಗೂ ಕೂಡ ಥ್ಯಾಂಕ್ ಯು. ಅಂಡ್ ಮೈಕ್ ಸಿಸ್ಟಮ್ ನಲ್ಲಿ ಸರ್ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಬ್ಲಡ್ ಡೊನೇಟ್ ಇಲ್ಲಿವರೆಗೂ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.